ನೀವಲ್ಲೇನು ಮಾಡ್ತಾರೆ ಬನ್ನಿ ಇಲ್ಲಿ ಫುಡ್ ಆಫೀಸರ್ ಬಂದಿದ್ದಾರೆ ಬೇರೆ ತರ ಯಾಕೆ ಅಲ್ಲಲ್ಲ ನಾವು ಬೆಳಕಲ್ಲಿ ನಿಮ್ಗೆ ತಲಕ್ಕೆ ಯಾರು ಹೇಳಿದ್ರು ಏನ್ ಇವಾಗ ಇವಾಗ ಎಲ್ಲಾ ಕಡೆ ಏನ್ ರೇಟ್ ಇದೆ ಅದ ತರ ಮಾಡಿ ಇಲ್ಲಾಂದ್ರೆ ನಿಮ್ಗೆ ಇಲ್ಲ ಹೇಳಿ ಇವಾಗ ನಿಮ್ಗೆ ವೋಚರ್ ಇಲ್ಲಿ ನೀವು ಇಲ್ಲಿ ಬರೀ ಇಲ್ಲಿ ವೋಚರ್ ಎಲ್ಲ ತಗೋಬೋದ್ರಿ ಇವಾಗ ಇಲ್ಲ ಅಂದ್ರೆ ನೀವು ಜಾಸ್ತಿ ಇದು ಮಾಡಿದ್ರೆ ನಾವು ಕೇಸ್ ಬುಕ್ ಮಾಡ್ತೀವಿ ಇವಾಗ 60 ರೂಪಾಯಿ ಮೇಲೆ ನೀವು ಮಾಡಿದ್ರೆ ನಾವು ಕೇಸ್ ಬುಕ್ ಮಾಡ್ತೀವಿ ಹಾ ಈಗ ಹೇಳಿ ಇವಾಗ ಎಲ್ಲ ಕಡೆ ಇವಾಗ ಏನಿದೆ ರೇಟ್ ಆ ಥರ ಮಾಡಿ ನೀವು ಕೂಡ ನಿಮ್ಗೆ ಏನು ಯಾರು ಕೇಳಲ್ಲ ಈಗ ಕಳಿಸಿ ಇವಾಗ ಕೋಲಾರಲ್ಲಿ ಎಷ್ಟಿದೆ ಕಳಿಸಿ ಇವಾಗ ಬೇರೆ ಕಡೆ ಎಲ್ಲ ಎಷ್ಟಿದೆ ಇವಾಗ ನಮ್ದು ಬೇರೆ ಕಡೆ ಇವಾಗ ನಮ್ಮ ಕೋಲಾರಲ್ಲಿ ಏನು ನಮ್ಮ ಡಿಸ್ಟ್ರಿಕ್ಟಲ್ಲಿ ಏನಾಗ್ತಾ ಇದೆ ಹೇಳಿ ಅಲ್ಲಿ ಕೂಡ 60 ರೂಪಾಯಿನೇ ಇರೋದು ಈಗ ನೀವು ಎಲ್ಲ ಕಡೆಯಿಂದ ಏನಿದೆ ರೇಟ್ ಅದ ಹತ್ರ ಮಾಡಿದ್ರೆ ನಿಮಗೆ ಸೇಫ್ಟಿ ಇಲ್ಲ ಅಂದ್ರೆ ಇವಾಗ ನಮ್ಮ ಹೆಡ್ ಆಫೀಸಲ್ಲಿ ಕೇಳಿದ್ದೀವಿ ನಾವು ಎಲ್ಲ ಕಡೆ 60 ರೂಪಾಯಿನೇ ಇರೋದು ಅವರು 60 ಇವಾಗ ನೀವು ಫೋನ್ ನಂಬರ್ ಕೊಡಿ ಮೇಡಮ್ ಕೋಲಾರದ ಕೊಡಿ ಇಲ್ಲ ಅಂತ ಪ್ರಾಣ ತೆಗಿತಾರದಿಲ್ಲ ಡ್ರೈವರ್ಸ್ ಹಲೋ ಸರ್ ಕೇಳಿಸ್ತಿದ್ಯಾ ಕೋಲಾರಲ್ಲಿ 60 ರೂಪಾಯಿ ಹಾ ಜನರಿಗೆ ದಿಕ್ಕನ್ನ ತಪ್ಪಿಸ್ಬೇಡಿ ಒಂದು ಬಾಡಿಗೆ ಹೊಡೆದರೆ 30 ರೂಪಾಯಿ 40 ರೂಪಾಯಿ ಅಷ್ಟೇ ಬರೋದು ನೀವು ಇಲ್ಲಿ ಮುಳಬಾಗ್ಲಲ್ಲಿ ಪೆಟ್ರೋಲ್ ಗ್ಯಾಸ್ ಬಂಕ್ ಅನ್ನು ಇಟ್ಕೊಂಡು ಗ್ಯಾಸ್ ಹಿಡ್ದಿಲ್ಲ ಅಂದ್ರೆ ಸ್ಟಾಕ್ ಬಂದಿಲ್ಲ ನ್ಯೂ ಸ್ಟಾಕ್ ಬಂದಿದ್ಬಿಟ್ಟು ರೇಟ್ ಜಾಸ್ತಿ ಮಾಡಿದ್ರೆ ಈ ಒಂದು ತೊಂದರೆ ಕೊಟ್ರೆ ಆಟೋ ಚಾಲಕರಿಗೆ ಏನ್ ಮಾಡೋದು ನಿಮಗೆ ನಾವು ಆರ್ಡರ್ ಮಾಡ್ತಿಲ್ಲ ಏನ್ ರೇಟ್ ಇದೆ ಅದನ್ನ ಮಾರಿ ಸ್ಟಾಕ್ ಬರ್ತಿದೆ ಯಾಕೆ ಬರ್ತಿಲ್ಲ ಯಾರು ಬರ್ತಿಲ್ಲ ಅಂತ ಹೇಳಿದ್ ನಿಮ್ಗೆ ಸುಮ್ನೆ ಇರೋಣ ನೀನು ಇಲ್ಲ ಇವಾಗ ಒಂದು ಕೆಲಸ ಮಾಡಿ ನಮ್ಮ ಫುಡ್ ಆಫೀಸರ್ ಬಂದಿದ್ದಾರೆ ನಮ್ಮ ಮುಳಬಾಗಿಲು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಬಂದೋಗಿದ್ದಾರೆ ನಿಮ್ಮ ಹುಡುಗನ ಇಲ್ಲಿ ಕಳ್ಸ್ಕೊಡಿ ಹೇಳಿ ಕಳ್ಸ್ಕೊಡಿ ಸರ್ ತಮ್ಮಲ್ಲಿ ನಾವು ಮನಿ ಮಾಡ್ಕೊಂತೀವಿ ಏನ್ ರೇಟ್ ಇದೆ ಅದನ್ನ ನಾವು ಮಾಡ್ಕೊಡಿ ಯಾಕಂದ್ರೆ ಹಾ ಸರ್ ವಿಚಾರಿಸಿ ನಿಮ್ಗೆಲ್ಲ ಮಾಹಿತಿ ಬರ್ತದೆ ಸಾಹೇಬ್ರು ಕೂಡ ಬಂದೋದ್ರು ಒಂದು ಬಾಡಿಗೆ ಹೊಡೆದ್ರೆ 30 ರೂಪಾಯಿ 40 ರೂಪಾಯಿ ಅಷ್ಟೇ ಸರ್ ಬರೋದು ಇಲ್ಲಿ ಸ್ಟಾಕ್ ಇಲ್ಲ ಅಂದ್ಬಿಟ್ಟು ಯುಗಾದಿ ಹಬ್ಬ ಇದೆ ರಂಜಾನ್ ಹಬ್ಬದ ಈ ಸಂದರ್ಭದಲ್ಲಿ ಇತ್ತು 60 ರೂಪಾಯಿ ಮಾರೋದು 60 ರೂಪಾಯಿ ಮಾರೋದು ಹೋಗ್ಬಿಟ್ಟು 80 ರೂಪಾಯಿ ಮಾರಿದ್ರೆ ಎಲ್ಲಿ ತಮ್ಮ ಕೊಡಕ್ಕಾಗ್ತದೆ ಅದರ ಮೇಲೆ ಏನ್ ಮಾಡಕ್ಕಿಲ್ಲ ಏನಾದ್ರು ಮಾಡಕ್ಕಿದ್ರೆ ನಾವು ಕೆಜಿ ಆದ್ರಿಂದ 4 ರೂಪಾಯಿ ಹೋಗ್ತಾ ಇದಾರೆ ಆಟೋ 60 ರೂಪಾಯಿ ಅಂತ ಕೋಲಾರ್ಗೆ ಹೋಗ್ತಾರೆ ನಾವು ಕೋಲಾರ್ಗೆ ಇಟ್ಕೊಂಡು ಬಂದಿದ್ದ ತಡ್ಕೊಂಡು ಹೋಗಿದ್ ಗಾಡಿ ನಾನು ಆಟೋ ಯಾರು ಹೋಗ್ತಾ ಇದಾರ ನಾವು ವಿಚಾರಿಸಿದ್ವಿ ಒಂದ್ ನಿಮಿಷ ಕೋಲಾರಲ್ಲಿ ಯಾರಪ್ಪ ಇಟ್ಕೊಂಡ್ ಬಂದ್ರು ಎಷ್ಟು ರೇಟು ಸ್ಪೆಷಲ್ ಇಲ್ಲ ಮುಳಬಾಲಲ್ಲಿ ಸ್ಪೆಷಲ್ ಮುಳಬಾಲಲ್ಲಿ ಅಣ್ಣ ಇವಾಗ ಆ ಕಡೆ ಒಂದ್ ನಿಮಿಷ
ಡೌನ್ ಅಲ್ಲಿ ಯಾವ್ದು ಟೋಟಲ್ ಅಲ್ಲಿ ಒಂದು ಬಂಕ್ ಇದೆ ಸರ್, ಅಲ್ಲಿ ಬರೀ ಸಿಲಿಂಡರ್ ಅದೇ ಇದನ್ನ ಹೇಳ್ತಾ ಇದ್ದೀನಿ. ಅದು ಮೊದಲಿಂದ ನಿಮ್ಗೆ ಆಟೋ ಹಾಕ್ತಾ ಇಲ್ಲ ಅಲ್ಲಿ? ಆಗ್ತಿದ್ದಾರೆ. ನಾನ್ ಕೇಳಿದಾಗ ನಮ್ಗೆ commercial ಬರೋದು. ಇವಾಗ ಏನ್ ಮಾಡ್ತಿದಾರೆ, ಗ್ಯಾಸ್ ಮಾತ್ರ ಗ್ಯಾಸ್ ಹಿಡಿತಾರೆ, ಸಿಲಿಂಡರ್ಗೆ ಆಟೋಗಳು ಹಿಡಿತಾ ಇಲ್ಲ. ಅದನ್ನ ಕೂಡ ತಮ್ಮ ಗಮನ ತರ್ತಾ ಇದೀವಿ. ಕೋಲಾರದ್ದು ಸಪ್ರೇಟ್. ಒಂದು 25ನೇ ತಾರೀಕು ಬಂದಿರೋ ಹಾಕಿರೋದು ಇವಾಗ ಇವ್ರಿಗೆ ಈಗ ಬಂದಿದೆ. ಇವಾಗ ಇವೇನಿದೆ ರೇಟ್, ಬೇರೆ ಕಡೆ ಏನಿದೆ ರೇಟ್ ಆ ರೇಟ್ಗೆ ಇದು ಮಾಡ್ಸೋಣ. ಹೆಚ್ಚು ಮಾಡಂಗಿಲ್ಲ. ಡಿಸ್ಟ್ರಿಕ್ಟ್ ಎಲ್ಲ ಒಂದೇ ರೇಟ್ ಎಲ್ಲ ಕಡೆ ಒಂದೇ ಏನಿದೆ. ಒಂದೊಂದ್ ಜಾಗದಲ್ಲಿ ಒಂಥರ ಅಣ್ಣ ಇಲ್ಲಿ ಏನಾಗಿದೆ ಈ ಸರ್, ಇದು ದಂಧೆ ಆಗ್ಬಿಟ್ಟಿದೆ. ಸ್ಟಾಕ್ ಇಲ್ಲ ಬಿಟ್ಟು ಸ್ಟಾಕ್ ಏನಿಲ್ಲ, ಸ್ಟಾಕ್ ಬರ್ತಾ ಇದೆ ಹೋಗ್ತಾ ಇದೆ. ಬಟ್ ಇವರು ಸ್ವಲ್ಪ ರೇಟ್ ಜಾಸ್ತಿ ಮಾರ್ಕೊಳ್ಳಕ್ಕೆ ರೇಟ್ ಮಾಡ್ತಾರೆ. ಹಾ ಜಾಸ್ತಿ ಬರುತ್ತೆ amount ಅಂದ್ಬಿಟ್ಟು ಅವ್ರು ಮಾಡ್ಬಿಡ್ತಾರೆ. ಮಳೆಗಳಿದ್ದು ಇಲ್ಲೇ ನಿಲ್ಸ್ಬಿಟ್ಟಿದ್ದಾರೆ. ಸರ್ ಆವತ್ತಿಗೆ ಇದು ವ್ಯವಸ್ಥೆ ಮಾಡೋಣ ಬಿಡಿ. ಸರ್, ಇವಾಗ ಆಟೋ ಚಾಲಕರ ಘಟಕದ ಅಧ್ಯಕ್ಷಗಳಿದ್ದಾರೆ ಇಲ್ಲಿ. ತಮ್ಮಲ್ಲಿ ಒಂದೇ ಮನವಿ, ನಮಗೆ ಏನು ಯಾವ ರೀತಿ 60 ರೂಪಾಯಿ ಗ್ಯಾಸ್ ಕೊಡ್ತಾರೆ ಅದೇ ರೀತಿ ಕೊಳ್ಳಿ. ಬೇರೆ ಕಡೆ ಏನಿದೆ ರೇಟ್ ಆ ರೇಟ್ ಒಂದು ವೇಳೆ ಇವ್ರೇನೋ ತೊಂದರೆ ಮಾಡಿದ್ರೆ ಆಟೋ ಚಾಲಕರದ ಒಂದು ಏನು ಭಾವನೆ ಇದೆ, ಅದು ಧಕ್ಕೆ ಇದೆ, ಅವ್ರಿಗಂತೂ ತಟ್ಟುತ್ತೆ. ಆ ಒಂದು ನಿಟ್ಟಿನಲ್ಲಿ, ಯಾಕಂದ್ರೆ ಹಬ್ಬಗಳಿರೋದ್ರಿಂದ ಏನೋ ಒಂದು ಸಂಪಾದನೆ ಮಾಡ್ಕೊಳ್ಳಿ, ಹೊಟ್ಟೆಪಾಡಿಗೆ ರಂಜಾನ್ ಇದೆ, ಉಗಾದಿ ಹಬ್ಬ ಇದೆ, ಏನೋ ಒಂದು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಭಾವನೆಯಲ್ಲಿ ನಾವು ಆ ಒಂದು ಇವ್ರಿಗೆ ನಾವೇನ್ ಮಾತಾಡಕ್ಕಾಗಲ್ಲ. ಅವ್ರ ಮ್ಯಾನೇಜರ್ ಏನ್ ಹೇಳ್ತಾರೆ ಅವ್ರು ಕೇಳ್ತಾರೆ ಪಾಪ. ಆದ್ರಿಂದ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ, ಅವನ್ ಕರ್ಸ್ಕೊಟ್ಟು ತಾವೇನಿದೆ ಅದನ್ನ ಇದ್ ಮಾಡ್ಕೊಡಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ. ಈ ಆಟೋ ಚಾಲಕರೆಲ್ಲ ಬೇಡಿಕೆ ಇದು. 4 ದಿನ 5 ದಿನ ಸರ್ ಎಲ್ಲ ಸಂಪಾದನೆ ಮಾಡೋದಲ್ಲಿ ಅವ್ರು ಬರ್ತೀರಂತ ಲೇಟ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗತ್ತೆ. ಇವತ್ತು ಬರುತ್ತೆ 2 ದಿವಸದಲ್ಲಿ ಬರುತ್ತೆ ಅಂತ ಹೇಳಿದ್ರು. ನಮ್ ಸ್ವಲ್ಪ ಆದಷ್ಟು ಬೇಗನೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಡಿ ಸರ್. ಗಾಡಿಗಳೆಲ್ಲ ಇಲ್ಲೇ ಹಾಕೊಂಡಿದ್ದೀರಿ, ಕ್ಲಿಯರ್ ಮಾಡ್ತೀವಿ. ಬಿಟ್ಟಿರ ಅಂತ ಪಕ್ಕಯ್ಯ ಅವರ ಓಕೆ ಸರ್, ಅರ್ಧ ಗಂಟೆ ನಂತರ ಹೇಳ್ತೀನಿ. ಯಾಕೆಂದ್ರೆ ಮುಳಬಾಗಿಲು ನಗರದಲ್ಲಿ ಎಷ್ಟು ವರ್ಷಗಳಿಂದ ಇದೆ ಇದು LPG ಪೆಟ್ರೋಲ್ ಬಂಕ್, ಸಾರಿ ಗ್ಯಾಸ್ ಬಂಕ್? 10 ವರ್ಷಗಳಿಂದ ಇದೆ. ಇರ್ಲಿ, 2-3 ವರ್ಷಗಳಿಂದ ಇದೆ. 3 ವರ್ಷದಿಂದ ಇದೆ. ಏನು ಯಾವ್ದು ಕೂಡ ತೊಂದರೆ ಇಲ್ಲ ಅಲ್ಲಣ್ಣ? ಏನ್ ರೇಟ್ ಸರ್ಕಾರದಿಂದ ಏನ್ ರೇಟ್ ಇದೆ ಅದ್ರಲ್ಲಿ 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ, ನಮ್ಗೇನು ತೊಂದರೆ ಏನಿಲ್ಲ. ಇವಾಗ ಯುದ್ಧ ಎಲ್ಲೋ ಆಗಿದೆ ಅಂತ ಹೇಳ್ಬಿಟ್ಟು ಏನು ಸ್ಟಾಕ್ ಇದೆ, ಏನು ತೊಂದರೆ ಏನಿಲ್ಲ. ಇಲ್ಲ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರು ಕೂಡ ಇಲ್ಲ 1-2 ದಿನ 3 ದಿನದಲ್ಲೇ ಸ್ಟಾಕ್ ಕಳ್ಸಿಕೊಡ್ತಾರೆ ಅಂತ ನಮ್ಮ ಇದು ಭಾರತ ದೇಶ ಇದು. ಎಲ್ಲವೂ ಕೂಡ ಸ್ಟಾಕ್ ಇದೆ, ಸ್ವಲ್ಪ ತಡ ಆಗುತ್ತೆ ಅಷ್ಟೇ. ಆ ಒಂದು ನಿಟ್ಟಿನಲ್ಲಿ ಏನಾದ್ರು ಗ್ಯಾಸ್ ಬಂಕಲ್ಲಿ ಗ್ಯಾಸ್ ಆದರೆ ಇಲ್ಲ ಬೇರೆ ಕಡೆಯಿಂದ ಏನಾದ್ರು ಬಂಕಲ್ಲಿ ಗ್ಯಾಸ್ ಬಂಕಲ್ಲಿ ಸ್ಟಾಕ್ ಇದ್ದಾಗ ಮತ್ತೊಂದು ಗ್ಯಾಸ್ ಬಂಕಿಗೆ ತರಿಸ್ಕೋಬೇಕಾದ್ರೆ ಇಲ್ಲ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲಣ್ಣ? 1 ರೂಪಾಯಿ 2 ರೂಪಾಯಿ ಜಾಸ್ತಿ ಬೇಕಾದ್ರೆ ತಗೊಳ್ಳೋಣ, ಬೇಡಲ್ಲ. ಏನೋ ಬೇಡ ಅಂತೀರಲ್ವಾ? ಯಾರು ಬೇಡನಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಮುಳಬಾಗಿಲು ನಗರದಲ್ಲಿ ಏನು ಇವತ್ತು 60 ರೂಪಾಯಿ ಇದ್ದಿದ್ದನ್ನ ಏಕಾಏಕಿ ನೀನು 80 ರೂಪಾಯಿ ಮಾಡಿದ್ರೆ ಇದು ಯಾವ್ದಾದ್ರು ಸರಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ಇವಾಗ ಸಿಬ್ಬಂದಿಯವರು ಕೆಲಸ ಮಾಡೋರಿದ್ದಾರೆ, ನಾವು ಅವ್ರ ಮೇಲೆ ಮಾತಾಡಂಗಿಲ್ಲ. ಏನು ಓನರ್ ಹೇಳ್ತಾರೆ ಅವ್ರು ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಇಲ್ಲಿ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಅಣ್ಣಯ್ಯ ಸಾರು ಗ್ಯಾಸ್ ಬಂಕಿಗೆ ಭೇಟಿ ಕೊಟ್ಟಿದ್ರು. ಅದ್ರ ಜೊತೆಗೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಕೂಡ ಬಂದೋದ್ರು. ಆ ಒಂದು ನಿಟ್ಟಿನಲ್ಲಿ ಯಾರು ಮಾಲೀಕರಿದ್ದಾರೆ, ಈ ಬಂಕ್ನ ಒಂದು ಮಾಲೀಕರು ಯಾರಿದ್ದಾರೆ, ಕೂಡಲೇ ಇಲ್ಲಿಗೆ ಭೇಟಿ ಕೊಡ್ಬೇಕು ನೀವು. ಯಾಕೆಂದ್ರೆ ಇವೆಲ್ಲರೂ ಕೂಡ ಕೂಲಿ ಕೆಲಸ ಮಾಡಿ ಏನು ಆಟೋ ಚಾಲನೆ ಮಾಡೋರು ನಾವೆಲ್ಲರೂ ಕೂಡ ಇಲ್ಲೇನು ನಾವೇನು ಸಾವುಕಾರರಲ್ಲ. ಬಂಕನ್ನ ಇಲ್ಲಿ ಉದ್ಘಾಟನೆ ಮಾಡಿದಿರಾ, ತಮ್ಮಲ್ಲಿ ಬಂಕಲ್ಲಿ ನಾವು ಗ್ಯಾಸ್ ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ರಿ. ನೀನ್ ಏಕಾಏಕಿ 20 ರೂಪಾಯಿ ಮಾಡಿದ್ರೆ ಅದು ತೊಂದರೆ ಆಗುತ್ತೆ. ಆ ರೀತಿ ಮಾಡಬಾರ್ದು. 1 ರೂಪಾಯಿ 2 ರೂಪಾಯಿ ಇಟ್ಕೊಳ್ಳಿ ನಾವು ಬೇಕಾದ್ರೆ, ಅದು ಕೂಡ ನಾವು ಹೇಳಬಾರ್ದು. 1 ರೂಪಾಯಿ 2 ರೂಪಾಯಿ ಇಟ್ಕೊಂತ ಹೇಳ್ಬಾರ್ದು. ಏನ್ 60 ಇಲ್ಲಿ 60 ರೂಪಾಯಿ ಇರೋದನ್ನ ಬೇಕಾದ್ರೆ ಏನು ಆಟೋ ಚಾಲಕರ ಮೇರೆಗೆ ಅವರೇ ಹೇಳ್ತಿದ್ದಾರೆ, ಬೇಕಾದ್ರೆ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಇಟ್ಕೊಳ್ಳಿ, ನಮ್ದೇನು ತೊಂದರೆ ಇಲ್ಲ ಅಂತ. ಯಾಕೆಂದ್ರೆ ಆ ಒಂದು ನಿಟ್ಟಿನಲ್ಲಿ ಏನು ತಾವು ಈ ಮಾಲೀಕರು ಎಲ್ಲಿದ್ದೀರೋ, ನಾನು KGF ಅಂತಂದ್ರೆ ಯಾರು ತಾವು ಬಂದು ಕೂಡಲೇ ಇಲ್ಲಿ ಬಂದು ಏನಿದು ಸಮಸ್ಯೆ ಆಗಿದೆ ಅದನ್ನ ಬಗೆಹರಿಸಬೇಕು. ಎರಡನೇದೇನಪ್ಪಾ ಅಂದ್ರೆ, ಯಾಕಂದ್ರೆ ಯುಗಾದಿ ಮತ್ತೆ ರಂಜಾನ್ ಬರ್ತಾ ಇದೆ ಹಬ್ಬ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಎಕ್ಸಾಮ್ ಕೂಡ 10ನೇ ತರಗತಿ ಎಕ್ಸಾಮ್ ಕೂಡ ಮುಂದೆ ಬರ್ತಿದೆ. ಒಂದು ಮಕ್ಕಳನ್ನ ಶಾಲಾ ಕಾಲೇಜು ಮಕ್ಕಳನ್ನ ಬಿಡಬೇಕು ಅಂದ್ರೆ ಕೂಡ ಆಟೋ ಬೇಕು, ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಆಟೋ ಬೇಕು, ಒಂದು ರೋಗಿಯನ್ನ ಮನೆಗೆ ತಲುಪಿಸ್ಬೇಕು ಅಂದ್ರೆ ಆಟೋ ಬೇಕು, ಎಲ್ಲದಕ್ಕೂ ಆಟೋ ಬೇಕು. ಚಿಕ್ಕ ಚಿಕ್ಕ ಸಂಧಿಗಳಲ್ಲಿ ಯಾವ್ದಾದ್ರು ಗಾಡಿ ಓಡುತ್ತದೆ ಆಟೋ ಮಾತ್ರ ಅಲ್ಲಣ್ಣ ತಬೋಣ, ಆಟೋ ಮಾತ್ರನೇ. ಆ ಒಂದು ನಿಟ್ಟಿನಲ್ಲಿ ನೀನ್ ಈ ರೀತಿ ತೊಂದರೆ ಮಾಡೋದು ಅದು ಸರಿಯಲ್ಲ ಅಂತ ಈ ಸಂದರ್ಭ ಹೇಳ್ತಾ
ಏನು ತಾವು ಕೂಡಲೇ ಎಲ್ಲಿದಿರೋ ಇಲ್ಲಿ ನಗರ ಠಾಣೆಗೆ, ಇಲ್ಲ ಅಂದ್ರೆ ನಿಮ್ ಬಂಕಲ್ಲಿ ಇಲ್ಲೇ ಬನ್ನಿ, ಗ್ಯಾಸ್ ಬಂಕಲ್ಲಿ ತಾವು ಬಂದು ಇದು ಪರಿಶೀಲನೆ ಮಾಡಿ ನಮಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಇಷ್ಟೆಲ್ಲಣ್ಣ, ಇನ್ನೇನ್ ಮಾತಾಡ್ಬೇಕು, ಏನು ಮಾತಾಡ್ಬೇಕಂದ್ರೆ ನಮ್ಗೆ ಅನುಕೂಲ ಮಾಡ್ಕೊಡ್ತಿದ್ರೆ ಇದನ್ನ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ತಮಗೆ ಕೈ ಜೋಸ್ ಮನವಿ ಮಾಡ್ತೀವಿ. ಯಾಕಂದ್ರೆ ತಾವು ಗ್ಯಾಸ್ ಬಂಕ್ ಅನ್ನು ಹಾಕಿದೀರಾ, ನಿಮ್ಮ ಜೊತೆ ನಾವೆಲ್ಲ ಆಟೋ ಚಾಲಕ ನೋಡಿ, ಎಷ್ಟು ಆಟೋ ಚಾಲಕರಿದ್ದೀರಿ, ನಿಮ್ಮ ಬೆಂಬಲವಾಗಿ ನಿಂತ್ಕೊಂತೀವಿ. ನಮ್ಗೆ ₹1 ಇಟ್ಕೊಳ್ಳಿ, ನಾವು ನಮ್ದೇನಿದೆ ಗ್ಯಾಸ್ ಅದು ಫಿಕ್ಸ್ ಮಾಡ್ಬೇಡ್ರಿ. ಯಾರು ಹೇಳ್ತಿದ್ರು ಅವಾಗ್ಲೇ ₹300 ₹500 ಫಿಕ್ಸ್ ಆಟೋಗೆ ಅಂತ. ಆ ತರ ಏನಿಲ್ಲ, ಎಷ್ಟು ಗ್ಯಾಸ್ ಬೇಕಾದ್ರೆ ಎಷ್ಟು ಬೇಕಾದ್ರೂ ಗಾಡಿಗೆ ಲೋಡ್ ಮಾಡಿ, ಏನು ಆ ಲೋಡ್ ಹಾಕಿ ಖಾಲಿ ಮಾಡ್ಕೊಂಡು ಮತ್ತೆ ನಿಮ್ಮ ಹತ್ರನೇ ಬರ್ತಾರೆ. ಅವತ್ತರಿಂದ ನಿಮ್ಗೆ ಇನ್ನೂ ಬಿಸ್ನೆಸ್ ಜಾಸ್ತಿ ಆಗ್ಲಿ ಅಂತ ಸಂದರ್ಭ ಹೇಳ್ತಾ, ಈ ಒಂದು ಆಟೋ ಚಾಲಕರು ಎಲ್ಲರೂ ಕೂಡ ಇವತ್ತೆಲ್ಲರೂ ಕೂಡ ಸೇರಿ ತಮಗೊಂದು ಮನವಿ ಮಾಡ್ತಾ ನಮ್ಗೆ ಈ ಒಂದು, ಯಾಕಂದ್ರೆ ಆವಾಗಲೇ ಹೇಳಿದ ಉಗಾದಿ ಹಬ್ಬ ರಂಜಾನ್ ಹಬ್ಬ ಇರೋದ್ರಿಂದ ಅದ್ರ ಜೊತೆಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇದೆ, ಎಲ್ರಿಗೂ ಕೂಡ ಒಂದು ನಿಟ್ಟಿನಲ್ಲಿ ಆಟೋ ಚಾಲಕರು ಬಿಡಬೇಕಾಗಿರೋದ್ರಿಂದ ತಮ್ಮಲ್ಲಿ ಮನವಿ ಮಾಡ್ಕೊಂತ ನಮ್ಗೆ ಆದಷ್ಟು ಕೂಡಲೇ, ಯಾಕಂದ್ರೆ ಸಮಯವಿಲ್ಲ, ತುಂಬಾ ಕಡಿಮೆ ಇದೆ, ತಾವು ಕೂಡಲೇ ಬಂದು ಒಂದು ಅರ್ಧ ಗಂಟೆ 1 ಗಂಟೆ ಒಳಗಡೆ ಬಂದು ನಮ್ಗೆ ಸಮಸ್ಯೆನ ಬಗೆಹರಿಸಬೇಕು ಅಂತ ಈ ಆಟೋ ಚಾಲಕರ ಅಧ್ಯಕ್ಷ ತಬ್ಬು ಅಣ್ಣ, ಮತ್ತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಸಂಘದ ಅಧ್ಯಕ್ಷ ವಸೀಮಣ್ಣ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ತಮ್ಮ ಮನವಿ ಮಾಡ್ತಾ ಇದ್ದಾರೆ. ಅದನ್ನ ಯಶಸ್ವಿ ಆಗ್ಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನು ಕೂಡ ಫೋನ್ ಮಾಡ್ತೀನಿ. ತಬ್ಬಣ್ಣ ನೀನು ವಸೀಮಣ್ಣ ಕೂಡ ಫೋನ್ ಮಾಡಿದ್ದಾರೆ, ಕೂಡಲೇ ಬರ್ತಾರೆ. ನಾನು ಜಿಲ್ಲಾಧ್ಯಕ್ಷ ಮತ್ತೆ ಇವ್ರಿಗೆ ಫೋನ್ ಮಾಡಿಬಿಟ್ಟು ಕೂಡಲೇ ಇಲ್ಲಿ ಬರಬೇಕು, ಸಮಸ್ಯೆನ ಬಗೆಹರಿಸಬೇಕು ಅಂತ ಆದಷ್ಟು ಬೇಗ ಈ ಕ್ರಮವನ್ನು ತಗೊಳ್ಳೋಣ. ಓಕೆನಾ? ಆಟೋಗಳು ಎಲ್ಲಿದೆ, ನಮ್ ಕೆಲಸ ಎಷ್ಟಿದೆ ಗ್ಯಾಸ್ ಓಡಿಸಿ, ಇಲ್ಲವೋ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಆ ಕೂಡಲೇ ಬರ್ತಾರೆ, ಮತ್ತೆ ಗ್ಯಾಸ್ ಇಟ್ಕೊಂಡು ನಮ್ ಕೆಲಸಗಳು ನಾವು ಮಾಡೋಣ. ಇನ್ನೇನು ಮತ್ತೆ ಇನ್ನೊಂದು ಟೋಟಲ್ ಯಾವ್ದೋ ಗ್ಯಾಸ್ ಇದೆ, ಟೋಟಲ್ ಗ್ಯಾಸ್, ಅದು ಟೋಟಲ್ ಗ್ಯಾಸ್ ವರ್ಧಾ ಟೆಕ್ಸ್ ದೊಡ್ಡಬಳ್ಳಾಪುರ ಹಾಸ್ಪಿಟಲ್ ಪಕ್ಕದಲ್ಲ, ಇದು ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲಿ. ಅವ್ರು ಏನ್ ಹೇಳ್ತಾ ಇದಾರೆ, ಅವರು ಬರೀ ಸಿಲಿಂಡರ್ ಮಾತ್ರ ಗ್ಯಾಸ್ ಹಿಡಿತಾವ್ರೆ, ಆಟೋಗಳು ಹಿಡಿತಾ ಇಲ್ಲ. ನೀನ್ ಇಡಬೇಕಾಗಿರೋದು ಸಿಲಿಂಡರ್ಗಲ್ಲ, ಆಟೋಗೆ ಇಡಬೇಕಾಗಿರೋದು. ನೀನ್ ಅಲ್ಲಿ ಹೇಳಿರೋದು ಆಟೋಗಳಿಗೆ ಗ್ಯಾಸ್ ಹಿಡಿತೀನಿ ಅಂತ. ಏನು ಹೆಚ್ಚು ಕಡಿಮೆ ಮಾಡ್ಕೊಂಡು ಸಿಲಿಂಡರ್ ಇಟ್ಕೊಂಡು ಹೋಗ್ಲಿ, ನಾವು ತೊಂದರೆ ಮಾಡಲ್ಲ. ನೀವು ಮೊದಲು ಏನ್ ಮಾಡ್ಬೇಕು, ಆಟೋ ಚಾಲಕರಿಗೆ ಮೊದಲ ಆದ್ಯತೆ ಕೊಡ್ಬೇಕು, ಅಲ್ಲಣ್ಣ? ಆಟೋ ಚಾಲಕ ಮೊದಲ ಆದ್ಯತೆ ಕೊಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ಏನು ತಾವು ಸಿಲಿಂಡರ್ ಹಿಡಿತಾ ಇದೀರಾ, ಹಿಡ್ಕೊಂಡು ನಾವು ಬೇಡಲ್ಲ, ಮೊದಲ ಆದ್ಯತೆ ಆಟೋ ಚಾಲಕರು ಕೊಟ್ಟು, ಏನು ನಮ್ಗೆ ಯಾರು ತೊಂದರೆ ಮಾಡದಂತೆ ನೀವು ಕೂಡ ಮನವಿ ಮಾಡ್ತಾರೆ ತಮಗೆ. ಒಂದು ವೇಳೆ ನೀವು ಮನವಿ ಮಾಡಿದ್ರೆ ನಾವು ಮುಂದೆ ಏನ್ ಕ್ರಮ ತಗೋಬೇಕೋ ನಾವು ಮಾಡ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಯಾಕೆ ತೊಂದರೆ ಮಾಡಬಾರ್ದು. ಆಟೋ ವಿಶೇಷವಾಗಿ ಆಟೋ ಚಾಲಕರಿಗೆ ಯಾರೇ ಆಗ್ಲಿ, ಯಾರಿಗೂ ಕೂಡ ತೊಂದರೆ ಮಾಡಂಗಿಲ್ಲ. ನಾವೆಲ್ಲರೂ ಕೂಡ ಇಲ್ಲೆಲ್ಲರೂ ಕೂಡ ಮುಳ್ಬಾಲ್ ಹುಟ್ಟಿ ನಾವೆಲ್ಲರೂ ಕೂಡ ಅದೃಷ್ಟವಂತರು. ಇಂತಹ ಒಂದ್ರಲ್ಲಿ ಮುಳ್ಬಾಲಲ್ಲಿ ಇಂಥ ತೊಂದರೆ ಆಗ್ತಾ ಇದೆ ಅಂದ್ರೆ ನಾವೆಷ್ಟು ಅನಾನುಕೂಲ ಆಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಯಾರಿಗೇನಾದ್ರೂ ಪೆಟ್ರೋಲ್ ಬಂಕ್ ಅವರು, ಗ್ಯಾಸ್ ಬಂಕ್ ಅವರು, ಟೋಟಲ್ ಆಗ್ಲಿ ಈ ಬಂಕ್ ಅವರು ಏನೋ ತೊಂದರೆ ಮಾಡಿದ್ರೆ ಆಟೋ ಚಾಲಕರ ಒಂದು ಹೆಂಡತಿ ಮಕ್ಕಳ ಶಾಪ ಮತ್ತೆ ಆಟೋ ಡ್ರೈವರ್ ಶಾಪ ನಿಮಗೆ ಮತ್ತೆ ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ ಎಲ್ರಿಗೂ ತಟ್ಟುತ್ತೆ ಅಂತ ಸಂದರ್ಭ ಹೇಳ್ತೀನಿ. ತೊಂದರೆ ಮಾಡಕ್ ಹೋಗ್ಬೇಡ ಅಂತ ಈ ಸಂದರ್ಭ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.